ನಮಸ್ಕಾರ. ಮೋಸ್ಟ್ ಪ್ರಾಬ್ಲಿ ನೀವು ಇಷ್ಟು ಮುಂದೆ ಬಂದ್ಬಿಟ್ರೆ ಅವ್ರ ಫ್ರೀ ಎಲ್ಲ ಕಂಟೆಂಟು ಮುಗಿಸಿದಾನೆ ಅನ್ಸುತ್ತೆ ಸಾಗರ್. ಸೊ ನಾನೇನು ಮಾತಾಡೋದು ಬೇಕಾಗಿಲ್ಲ. ಎಸ್, ಉತ್ತರ ಕರ್ನಾಟಕದ ವಾಂಡ್ ಬಸು ಅನ್ನುವಂಥ ಒಂದು ಪಾತ್ರವನ್ನು ನಾನು ನಿರ್ವಹಿಸಿದ್ದೀನಿ ಈ ಸಿನಿಮಾದಲ್ಲಿ. ಒಂದು ಭಾಳ ಸ್ಲಮ್ಮಲ್ಲಿ ಬೆಳೆದಂಥ ಹುಡುಗ, ಅವನಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥ ಒಬ್ಬ ವ್ಯಕ್ತಿ. ನೋಡೋದಕ್ಕೆ ಅಂದರೆ ನಾರ್ತ್ ಕರ್ನಾಟಕದಲ್ಲಿ ನಿಮ್ಗೆ ತುಂಬ ಜನ ಇಲ್ಲಿದ್ದರೆ ಅವ್ರಿಗೆ ಗೊತ್ತಿರುತ್ತೆ, ಅಥವಾ ಬೇರೆ ಕಡೆಯವರಾದರೆ ನಿಮಗೂ ಗೊತ್ತಿರುತ್ತೆ. ಏನು ಅಂದರೆ ಅವ್ರು ಸ್ವಲ್ಪ ಮಾತಾಡೋದ್ರಲ್ಲಿ ಹೊರಟು, ಬಟ್ ಹೃದಯ ತುಂಬ ಮೃದು ನಾರ್ತ್ ಕರ್ನಾಟಕದ ಜನ. ಸೊ ಆ ಥರದ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ನನಗೆ ಸಿಕ್ಕಿದೆ. ಆ್ಯಂಡ್ ಎಸ್, ಆಬ್ವಿಯಸ್ಲಿ ಸುಮಾರಷ್ಟು ಬೇರೆ ಬೇರೆ ಸ್ಲ್ಯಾಂಗ್ಗಳ, ಕನ್ನಡ ಬೇರೆ ಬೇರೆ ಡೈಲೆಕ್ಟ್ಗಳನ್ನ ಮಾತಾಡಿದ್ದೀನಿ ಎಲ್ಲ ಸಿನಿಮಾಗಳಲ್ಲೂ. ಬಟ್ ನಾರ್ತ್ ಕರ್ನಾಟಕದ ಭಾಷೆ ಮೋಸ್ಟ್ಲಿ ಮೊದಲನೇ ಸರಿ ಮಾತಾಡಿದ್ದೀನಿ. ಹಾಗಾಗಿ ಎಲ್ರಿಗೂ ಇದು ಸ್ಪೆಷಲ್ ಅಂತ ಅನ್ನಿಸ್ತಾ ಇರ್ಬೋದೇನೋ. ಭಾಳ ಚಿಕ್ಕದಾಗಿ ಬಂದರೂ ಚೊಕ್ಕವಾಗಿ ಬಂದು ಹೋಗುವಂಥ ಒಂದು ಪಾತ್ರ. ಆ್ಯಂಡ್ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕರು, ಅವನ ಹುಮ್ಮಸ್ಸು ನಿಮಗೂ ಅರ್ಥ ಆಗ್ತಿದೆ ಸ್ಟೇಜ್ ಮೇಲೆ ಹೆಂಗಿದೆ ಅಂತ. ಸೊ ಅದೇ ಥರದ ಹುಮ್ಮಸ್ಸು ಅವ್ನು ನಮಗೆ ಕತೆ ಹೇಳಕ್ಕೆ ಬಂದಾಗಲೂ, ಈಗ ಸಿನಿಮಾ ತೆಗೆದಾಗ್ಲೂ, ಇನ್ನು ಸಿನಿಮಾ ರಿಲೀಸ್ ಆದಾಗಲೂ, ರಿಲೀಸ್ ಆದಮೇಲೆ 100 days ಅಂತ ಯಾರು ಹೇಳಿದ್ರು ಅದಕ್ಕೆ ಬಂದಾಗಲೂ ಅದೇ ಹುಮ್ಮಸ್ಸು ಇರಲಿ ಅಂತ ಕೇಳ್ಕೊತೀನಿ. ಸೊ ನಿರ್ಮಾಪಕರು ಭಾಳ ಇನ್ನೋಸೆಂಟ್ ಇದ್ದಾರೆ. ಸೊ ತುಂಬ ಜನ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಯೂಶಲಿ ಹೇಳ್ತಾ ಇರ್ತೀವಿ ಒಳ್ಳೆ ನಿರ್ಮಾಪಕರು ಬರಲ್ಲ ಅಂತ. ಬಂದಾಗ ಸುಮಾರು ಜನ ಹಾಳಾಗಿದ್ದಾರೆ. ಸೊ ಆ ಥರ ಏನು ಕರಪ್ಟ್ ಆಗ್ದಿರ ಕ್ಲೀನ್ ಹಾರ್ಟೆಡ್ ಆಗಿರಿ ಸರ್. ಇನ್ನೂ ಒಂದಿಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ, ಕನ್ನಡ ಜನತೆಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಶ್ರುತಿ ಮೇಡಮ್ ಮತ್ತು ರವಿಶಂಕರ್ ಸರ್ ಆಗಲಿ, ನಾಗಾಭರಣ ಸರ್ ಆಗಲಿ, ಎಲ್ಲ ಹಿರಿಯರ ಜೊತೆ ನನಗೆ ಶ್ರುತಿ ಮೇಡಮ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಕ್ತು. ಸೊ ಮೋಸ್ಟ್ಲಿ ಈ ಸಿನಿಮಾದಲ್ಲಿ ಅಲ್ವಾ ಮೇಡಮ್? ಮತ್ತು ಯಾರ ಜೊತೆನೂ ಆ್ಯಕ್ಟ್ ಮಾಡಿಲ್ಲ ನಾನು. ಮಾಡೋದನ್ನ ಇಲ್ಲ, ರವಿಶಂಕರ್ ಸರ್ ಜೊತೆನೂ ಇಲ್ಲ, ಇವ್ರ ಜೊತೆನೂ ಇಲ್ಲ. ಸೊ ಆಬ್ವಿಯಸ್ಲಿ ಶ್ರುತಿ ಮೇಡಮ್ ಜೊತೆ 2-3 ಸಿನಿಮಾ ಆಯಿತು. ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾವಿಬ್ಬರು ರಂಗಭೂಮಿಯಿಂದ ಬಂದಿರೋದ್ರಿಂದ, ಅವರು ನಮ್ಮ ಹಿರಿಯರು, ಬಟ್ ರಂಗಭೂಮಿಯಿಂದ ಬಂದಿರೋದ್ರಿಂದ ಆ ಸ್ಪಾಟ್ ಇಂಪ್ರೂವೈಸೇಷನ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಸೀನ್ಗಳಲ್ಲೂ ಅದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದಿದ್ದೀವಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿನಿಮಾನ. ಅವನೇ ಹೇಳ್ದಂಗೆ, ಅವನೇ ಒಪ್ಕೊಂಡಂಗೆ, ಸಣ್ಣ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ, ಅದನ್ನು ಹೊಟ್ಟೆಗೆ ಹಾಕೊಂಡು ಸಿನಿಮಾನ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂತ ಮಾಧ್ಯಮ ಮಿತ್ರರು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಶ್ರುತಿ ಅಮ್ಮ, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬರಲೇಬೇಕು ಅಂತ. ಈಗ ಆ ಪಾತ್ರದ ಝಲಕ್ ನೋಡಿದ್ವಿ ಅಷ್ಟೇ ನಾವು ಟ್ರೈಲರ್ ಅಲ್ಲಿ. ಕರೆಕ್ಟ್, ಅವ್ರಿಬ್ರದ್ದು ಡಿಸಿಷನ್ ಡಿಫರೆನ್ಸ್ ಇರುತ್ತೆ. ಒಬ್ರು ಮುಂದೆ ಅಂತಾರೆ, ಒಬ್ರು ಹಿಂದೆ ಅಂತ. ಕರೆಕ್ಟ್ ಸರ್. ಇನ್ಮೇಲೆ ವೃತ್ತ ಬರ್ದ್ಬಿಡಿ ನೀವಿಬ್ರು ನಂದೇ ಅಂತ. ಎಸ್ ಮೇಡಮ್. ಸೂರ್ಯ, ಇಡೀ ಸಿನಿಮಾ ಬಗ್ಗೆ, ಸಿನಿಮಾ ತಂಡದ ಬಗ್ಗೆ ನಿಮ್ ಪಾತ್ರ ಒಂದ್ ಝಲಕ್ ಸಿಕ್ಕಿದೆ ನಮ್ಗೆ. ಸ್ವೀಟು ಇರ್ತಾರೆ, ಸಖತ್ ಸ್ಟ್ರಾಂಗು ಇರ್ತಾರೆ, ಸ್ವಾಗ್ ಅಂತೂ ನೋಡಿದ್ವಿ ನಾವು. ಏನ್ ಹೇಳ್ತೀರಾ? ಡಾಕ್ಟರ್ ಮಮತಾ ಅನ್ನೋ ಒಂದು ಪಾತ್ರ ಇದು. ಗೈನಕಾಲಜಿಸ್ಟ್ ನಾನು. ಹಲವಾರು ಮಕ್ಕಳಿಗೆ ಜೀವ ಕೊಡುವಂಥ ಜೀವ ಮಮತಾ. ಆದರೆ ಅದು ಒಂದು ವಿಚಾರಕ್ಕೆ ತುಡಿತಾ ಇರುತ್ತೆ. ಅದೇನು ಅನ್ನೋದೇ ಈ ಕಥೆಯ ಕ್ಲೈಮ್ಯಾಕ್ಸ್ ಅಂತ ನಾನು ಹೇಳಬಹುದು. ಪಾತ್ರ ತುಂಬ ಸಾಫ್ಟಾಗಿ ಬಿಹೇವ್ ಮಾಡುತ್ತೆ, ಆದರೆ ಕಷ್ಟ ಅಂತ ಬಂದಾಗ ತುಂಬ ರೆಬಲ್ ಆಗಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥ ಒಂದು ಪಾತ್ರ ನಂದು. ಪಾತ್ರದ ವಿಭಿನ್ನತೆಗೋಸ್ಕರ ನಾನು ಈ ಪಾತ್ರ ಒಪ್ಕೊಂಡೆ ಅನ್ನೋದಕ್ಕಿಂತ ಈ ಸಿನಿಮಾವನ್ನು ಮಾಡುವಂತಹ ಪ್ರೀತಿ ಸಾಗರಲ್ಲಿ ನೋಡಿ ನಾನು ಈ ಸಿನಿಮಾನ ಒಪ್ಕೊಂಡೆ ಅನ್ನೋದೇ ನಿಜ. ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷದಲ್ಲಿ ಹಲವಾರು ಕತೆಗಳನ್ನ ಕೇಳಿರ್ತೀವಿ. ಪಾತ್ರಕ್ಕೋಸ್ಕರ ಮಾಡ್ತೀವಿ, ಇನ್ನೊಂದು ಸರಿ ಹೊಟ್ಟೆಪಾಡಿಗೋಸ್ಕರ ಮಾಡ್ತೀವಿ. ಇನ್ನು ಕೆಲವು ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಆಶಯ, ಒಂಥರ ಒಳ್ಳೆಯ ಕಲ್ಪನೆಗಳಿರುವಂಥ ಒಂದು ಒಳ್ಳೆಯ ಟೀಮ್ ಹೊಸಬರೆಲ್ಲ ಬರಲಿ ಅಂತ. ಈಗೆಲ್ಲ ಮಾಧ್ಯಮದವ್ರು ಹಿರಿಯರೆಲ್ಲ ಇದ್ದೀರಿ, ನೀವು ನೋಡಿದ್ದೀರಿ. ಎಲ್ಲ ಟೀಮ್ನಲ್ಲಿ ತುಂಬ ಜನ ಹೊಸಬರಿದ್ದಾರೆ. ನಾಯಕಿಯಿಂದ ಹಿಡಿದು ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಡೆಬ್ಯೂ ಮಾಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಲೈಕ್ ಟ್ಯಾಲೆಂಟ್ ಎಲ್ಲಿರುತ್ತೆ ಅಂತ. ಅವ್ರಿಗಿರುವಂತಹ ಆಸಕ್ತಿ,
ಅವ್ರ ಕಥೆನ ಬರ್ಕೊಂಡು ಬಂದಂಥ ರೀತಿ ನನಗೆ ತುಂಬಾ ಇಷ್ಟ ಆಯಿತು. ಸಾಗರ್ ನನಗೆ ಈ ಪಾತ್ರಕ್ಕೆ ನೀವು ಮಾಡಲೇಬೇಕು ಅಂತ ಹೇಳಿದ್ಕಿಂತ ಹೆಚ್ಚಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಬಹುಶಃ ಅದನ್ನು ನಾನು ಚಾಚು ತಪ್ಪದೆ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗಿರಲಿ. ಒಂದು ಹೊಸ ತಂಡ ಬರ್ತಾ ಇದೆ, ಒಳ್ಳೆ ಕಲಾವಿದರು. ಚಿತ್ರರಂಗಕ್ಕೆ ಎಷ್ಟು ಕಲಾವಿದರು ಬಂದ್ರೂ ಅಷ್ಟು ಒಳ್ಳೆಯದೇನೆ ನಮಗೆ. ನಾಯಕ ನಾಯಕಿಯರು ಎಲ್ಲರೂ ಬರಬೇಕು ಚಿತ್ರರಂಗಕ್ಕೆ. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಈ ತಂಡದಿಂದ. ಒಂದು ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್, ರೈಟರ್ ಎಲ್ಲರೂ ಒಳ್ಳೆಯ ಕಲಾವಿದರ ತಂಡನ ಕಟ್ಕೊಂಡಿದ್ದಾರೆ. ಅವ್ರ ಪಾತ್ರದ ಬಗ್ಗೆ ನನಗೆ ಬಹಳ ಇಷ್ಟ ಆಯಿತು. ಎಂಥ ಬಸ್ಯ ವಾಂಡ್ ಬಸ್ಸು. ವಾಂಡ್ ಬಸ್ಸು ಅನ್ನೋವಂಥ ಕ್ಯಾರೆಕ್ಟ್ರು ರವಿಶಂಕರ್ ಅವ್ರದ್ದು ಮತ್ತು ನನ್ನದು ಒಂಥರ ತುಂಬ ವಿಶೇಷವಾದಂಥ ಒಂದು ಕಾಂಬಿನೇಷನ್ ಇರುವಂಥ ಒಂದು ಕ್ಯಾರೆಕ್ಟರ್ ನಂದು, ರವಿಶಂಕರ್ ಸರ್ದು. ಟೀಮ್ಗೆ ಒಳ್ಳೆಯದಾಗಲಿ. ನಿರ್ಮಾಪಕರು ನಿಮ್ಮನ್ನು ನಂಬ್ಕೊಂಡು ಹಣ ಹಾಕಿದ್ದಾರೆ, ಅವ್ರನ್ನ ಉಳಿಸಿ ಇನ್ನೊಂದಿಷ್ಟು ಸಿನಿಮಾಗಳು ಮಾಡೋ ಹಾಗೆ ಕಾನ್ಫಿಡೆನ್ಸನ್ನ ಅವ್ರಿಗೆ ಕೊಡಿ ಅಂತ ಹೇಳ್ತಾ, ನಾನು ಚಿತ್ರರಂಗದವಳಾಗಿದ್ದು ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂತಂದರೆ, ಒಂದು ಹೊಸ ಟೀಮ್ ಬರ್ತಾ ಇದೆ, ಅವ್ರಿಗೆ ಸಪೋರ್ಟ್ ಮಾಡಿ. ಈ ವರ್ಷವೇ ತುಂಬ ಚೆನ್ನಾಗಿದೆ, ನನಗೂ ಚೆನ್ನಾಗಿದೆ, ಚಿತ್ರರಂಗದಲ್ಲೂ ಚೆನ್ನಾಗಿದೆ. ನಾನು ಶುರುನೇ ನಾನು ಮಾದೇವ ಸಿನಿಮಾದಿಂದ ಹಿಡಿದು ಎಕ್ಕ, ಅದಾದಮೇಲೆ ಜಸ್ಟ್ ಮ್ಯಾರಿಡ್, ಫ್ಲರ್ಟಿಂದ ಹಿಡಿದು ಈಗ ಶುರುನೇ ನನಗೆ ಸೂರ್ಯ ಸಿನಿಮಾದಿಂದ. ಸೂರ್ಯನಷ್ಟೇ ಚೆನ್ನಾಗಿ ಬೆಳಗಲಿ ನಿಮ್ಮ ಸಿನಿಮಾ, ನಿಮ್ಮ ಬದುಕನ್ನು ಬೆಳಗಲಿ. ನೀವು ನಿರ್ದೇಶಕರಾಗಬೇಕು ಅನ್ನೋಂಥ ಒಂದು ಆಸೆ, ಅದು ಇನ್ನೂ ಹಲವಾರು ಸಿನಿಮಾಗಳು ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಅದೇ ಆಕೆ ಸ್ವಭಾವದಲ್ಲಿ ತುಂಬ ಸಾಫ್ಟ್ ಅಂತ ಅನಿಸಿದ್ರು ಸಿಚುವೇಶನ್ ಅಂತ ಬಂದಾಗ ಅವಳು ತುಂಬ ರೆಬಲ್ ಆಗ್ತಾಳೆ ಅಂತ ಹೇಳಿದೆ. ಹಾಗೂ ರವಿಶಂಕರ್ ಅವರ ಪಾತ್ರಕ್ಕೂ ನನ್ನ ಪಾತ್ರಕ್ಕೂ ಇರುವಂಥ ಸಂಬಂಧವೇ ನನ್ನ ಕೈಯಲ್ಲಿ ಟೆಥಸ್ಕೋಪ್ ಇಡುವಂಥ ಒಂದು ಡಾಕ್ಟರ್ ಕೈಯಲ್ಲಿ ಗನ್ ಬರೋದಕ್ಕೆ ಅದೇ ಕಾರಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಆಮೇಲೆ ಫಸ್ಟ್ ಆಫ್ ಆಲ್ ಮೀಡಿಯಾ ಮತ್ತು ಪ್ರೆಸ್ಸು ಬಂದಿರೋ ಎಲ್ಲ ಗೆಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಡೈರೆಕ್ಟರ್ ಸಾಗರ್ ಸರು, ಪ್ರೊಡ್ಯೂಸರ್ ಬಸವರಾಜ್ ಸರು ಮತ್ತು ರವಿ ಬೆನ್ನಿ ಸರು, ಇವರು ನನ್ನನ್ನು ನಂಬಿ ನನಗೊಂದು ಅವಕಾಶ ಕೊಟ್ಟಿಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಡೈರೆಕ್ಟರ್ ಸರು ತುಂಬ ಅಂದರೆ ಫ್ರೆಂಡ್ಲಿಯಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ಇಡೀ ಸಿನಿಮಾ ಯಾವ ಥರ ಆ್ಯಕ್ಟ್ ಮಾಡಬೇಕು, ಹೇಗೆ ಏನು ಅಂತ ಪ್ರತಿಯೊಂದನ್ನು ಅವರು ನನ್ನನ್ನು ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಸಾಗರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಸೂರ್ಯ ಟೀಮು, DOP ಮನ್ನು ಸರು, ಆಮೇಲೆ ಫೈಟ್ ಮಾಸ್ಟರ್ ನರಸಿಂಹ ಸರು, ಆಮೇಲೆ ಕೊರಿಯೋಗ್ರಾಫರು ವಸಂತ್ ಮಾಸ್ಟರ್ ಸರು, ಇವರೆಲ್ರಿಗೂ ನಾನು ತುಂಬ ಥ್ಯಾಂಕ್ ಯು ಸೋ ಮಚ್. ಅವರು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ಆಮೇಲೆ ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಶ್ರುತಿ ಮೇಡಮು, ಪ್ರಮೋದ್ ಶೆಟ್ಟಿ ಸರು, ರವಿಶಂಕರ್ ಸರು, ಬಾಲರಾಜ್ ಜೋಡಿ ಸರು, ಹೀರೋಯಿನು, ಇವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಸೆಟ್ಟಲ್ಲಿ ಶ್ರುತಿ ಮೇಡಮು, ಪ್ರಮೋದ್ ಶೆಟ್ಟಿ, ರವಿಶಂಕರು ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಆಮೇಲೆ ಸೀನ್ ಟು ಸೀನು ಹೆಲ್ಪ್ ಮಾಡಿದ್ದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಅವರಿಂದ ತುಂಬ ಕಲಿಯೋಕ್ಕಿದೆ, ಇನ್ನೂ ಕಲಿಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಇವತ್ತು ಟ್ರೈಲರ್ ರಿಲೀಸ್ ಆಯಿತು, ಅದೇ ತುಂಬ ಖುಷಿ ಆಗ್ತಾ ಇದೆ. ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ. ಈ ಪಾತ್ರ ಬಗ್ಗೆ, ಈ ಸಿನಿಮಾದಲ್ಲಿ ನಾನು ಲವ್ ಮಾಡುವಂಥ ಹುಡುಗ, ಅಂದರೆ ಏನಂದ್ರೆ ಅದೇ ತನ್ನ ಪ್ರೀತಿಗೂ ಸ್ಟಾರ್ಟ್ ಆದ್ರೆ ಅದನ್ನ ಹೇಗೆ ಉಳಿಸ್ಕೊಳ್ಳೋದು, ಕೊನೆವರೆಗೂ ಯಾವ ತರ ಫೈಟ್ ಮಾಡಬೇಕು, ಇದನ್ನ ಈ ಸಿನಿಮಾದಲ್ಲಿ. ಆಮೇಲೆ ನಾನು ಈ ಸಿನಿಮಾದಲ್ಲಿ ಪಕ್ಕಾ ಮಿಡಲ್ ಕ್ಲಾಸ್ ಹುಡುಗ, ಆಮೇಲೆ ಸ್ಲಮ್ ಅಲ್ಲಿ ಇರೋದು. ಸೊ ಅದೇ ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಈ ಸಿನಿಮಾದಲ್ಲಿ ನನ್ನೊಂದು ಡ್ರೀಮ್ ಇರುತ್ತೆ, ನಾನು IPS ಆಫೀಸರ್ ಸರ್ ಆಗ್ಬೇಕು ಅಂತ. ಸೊ ಅದನ್ನ ಹೇಗೆ ಅದೇ ಅದ್ರ ಮಧ್ಯದಲ್ಲಿ ಲವ್, ಆಮೇಲೆ ಪ್ರತಿಯೊಂದನ್ನು ಈ ಸಿನಿಮಾದಲ್ಲಿ ಇದೆ. ಓಕೆ ಓಕೆ, ಥ್ಯಾಂಕ್ ಯು. ಮಾರಲ್ ಆಫ್ ದ ಸ್ಟೋರಿ ನಮ್ಗೆ ಅರ್ಥ ಆಯ್ತು ನಿರ್ದೇಶಕರೇ. ಸ್ಟೋರಿನೇ ಅರ್ಥ ಆಯ್ತು, ನೀವು ಎಲ್ಲ ಹೇಳಿಸ್ಬಿಟ್ರೆ ಹೆಂಗೆ? ಆಯ್ತು ಆಯ್ತು ಆಯ್ತು, ಫಸ್ಟ್ ಟೈಮ್ ಅಲ್ವಾ, ಸಿ ಹಿ ಈಸ್ ನರ್ವಸ್. ಹರ್ಷಿತಾ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಹಾಯ್, ಎಲ್ರಿಗೂ ನಮಸ್ಕಾರ.
ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ಈ ದಿನ ತುಂಬ ಸ್ಪೆಷಲ್ ನನಗೆ, ಬಿಕಾಸ್ ತುಂಬ ವೆಯ್ಟ್ ಮಾಡಿದ್ದೆ. ಸೊ ಫೈನಲಿ ಟ್ರೇಲರ್ ಲಾಂಚ್ ಆಗಿ ರಿಲೀಸ್ಗೆ ಹತ್ರ ಆಗ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ನನಗೆ ಮೊದಲನೇ ಸಿನಿಮಾದಲ್ಲೇ ಈ ಥರ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರ್ಬೋದು, ಸ್ಟಾರ್ ಕಾಸ್ಟ್ ಆಗಿರ್ಬೋದು, ಆಮೇಲೆ ಒಂದು ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಟೀಮ್ ಎಲ್ಲ ಸಿಕ್ಕಿದ್ದು ನನ್ನ ಅದೃಷ್ಟ. ಆ್ಯಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಾಗರ್ ಸರ್, ರವಿ ಸರ್ ಮತ್ತು ಬಸವರಾಜ್ ಸರ್ಗೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ಎಂಟೈರ್ ಟೀಮ್ ತುಂಬಾ ಸಪೋರ್ಟ್ ಮಾಡಿದೆ ನನಗೆ. ಆಲ್ಸೋ ಶ್ರುತಿ ಮ್ಯಾಮ್ ಆಗಿರ್ಬೋದು, ಆಮೇಲೆ ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ರವಿಶಂಕರ್ ಸರ್ ಮತ್ತು ನಾಗಭರಣ ಸರ್, ಎಲ್ಲರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ಲೂ ನಮ್ಮನ್ನ ಫ್ರೆಷರ್ಸ್ ಥರ ಟ್ರೀಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು, ಅದಕ್ಕೆ ವರ್ಕ್ ಮಾಡೋದಕ್ಕೆ ಈಸಿ ಆಯಿತು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಇದ್ದಾವೆ. ಆ್ಯಂಡ್ ರವಿಶಂಕರ್ ಸರ್ ಅವ್ರ ಇನಿಷಿಯಲ್ ವರ್ಕಿಂಗ್ ಡೇಸ್ ಬಗ್ಗೆ ಎಲ್ಲ ನಮಗೆ ಹೇಳ್ತಾ ಇದ್ರು, ಇನ್ಪುಟ್ಸ್ ಕೊಡ್ತಾ ಇದ್ರು, ಯಾವ ಥರ ಫೋಕಸ್ಡ್ ಆಗಿರಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ರು. ಆಲ್ಸೋ ಶ್ರುತಿ ಮ್ಯಾಮ್ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಲೈಕ್ ನನ್ನ ಅಮ್ಮನ ಮೇಲೆ ಕೂತಿದ್ದಾಗ ನಿನ್ನ ನೋಡಿದ್ರೆ ಸೇಮ್ ನನ್ನ ನೋಡ್ದಂಗೆ ಆಗುತ್ತೆ, ನನ್ನಮ್ಮನು ಹಿಂಗೆ ಪ್ರೊಟೆಕ್ಟ್ ಮಾಡ್ತಿದ್ರು, ಕೇರ್ ಮಾಡ್ತಿದ್ರು ಅಂತೆಲ್ಲ ಹೇಳ್ತಿದ್ರು. ಆ್ಯಂಡ್ ಈ ಒಂದು ಜರ್ನಿಲಿ ಸಾಕಷ್ಟು ಕಲ್ತಿದ್ದೀನಿ ನಾನು. ಆ್ಯಂಡ್ ಈ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು ನನಗೆ. ಲೈಕ್ ನಾನು ಒಂದು ಮೂವಿ ಸೆಟ್ಟಲ್ಲಿ ವರ್ಕ್ ಮಾಡ್ತಿದ್ದೀನಿ ಅನ್ನೋ ಫೀಲೇ ಕೊಡ್ತಿರ್ಲಿಲ್ಲ, ನನಗೆ ಮನೆ ಅಂತಾನೆ ಅನ್ನಿಸ್ತಿತ್ತು. ಆ್ಯಂಡ್ ನಾವೆಲ್ಲ ಆಗಲೂ ಫ್ರೆಂಡ್ಸ್ ಆಗಿದ್ವಿ, ಈಗಲೂ ಫ್ರೆಂಡ್ಸ್ ಆಗಿದ್ದೀವಿ. ಸೊ ಅದರಲ್ಲಿ ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ. ಆ್ಯಂಡ್ ಪಾತ್ರದ ಬಗ್ಗೆ ಇದರಲ್ಲಿ ನಂದು ಜನ್ಸಿ ಲವ್ ಸ್ಟೋರಿ ತುಂಬ ವೇರಿಯೇಷನ್ಸ್ ಇದೆ. ಲೈಕ್ ಒಂದು ಹುಡುಗಿ ಯಾವ್ಯಾವ ಏಜಲ್ಲಿ ಅವಳ ಲವ್ ಲೈಫ್ ಬಗ್ಗೆ ಯಾವ್ಯಾವ ಥರ ಎಲ್ಲ ಡಿಸಿಷನ್ಸ್ ತಗೋತಾಳೆ ಅಂತ ತೋರಿಸುತ್ತೆ. ಆ್ಯಂಡ್ ಸ್ಕೂಲ್ ಲೈಫ್ ಆಗಿರ್ಬೋದು, ಕಾಲೇಜ್ ಲೈಫ್ ಆಗಿರ್ಬೋದು, ಎಲ್ಲ ಥರ ಇದೆ. ಒಂದು ಹುಡುಗಿ ಯಾವ್ಯಾವ ಥರ ಮೂಡ್ ಸ್ವಿಂಗ್ಸ್ ಇರುತ್ತೆ, ಯಾವ್ಯಾವ ಥರ ವೇರಿಯೇಷನ್ಸ್ ಆಗುತ್ತೆ ಅವಳ ಲವ್ ಲೈಫಲ್ಲಿ ಅಂತೆಲ್ಲ ತೋರಿಸುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ನಾನು ಡಬ್ಬಿಂಗ್ ಮಾಡುವಾಗ ಒಂದೆರಡು ಸೀನ್ಸ್ನ ನೋಡಿ ತುಂಬ ಖುಷಿ ಆಯಿತು, ಈ ಮೂವಿ ನನ್ನ ಚೂಸ್ ಮಾಡಿದೆ ಅಂತ. ಆ್ಯಂಡ್ ಜನಗಳು ಮತ್ತು ಅಂದರೆ ನಮ್ಮಂಥ ಹೊಸಬ್ರು ಬೆಳಿಬೇಕು ಅಂದರೆ ಅದಕ್ಕೆ ಜನಗಳು ಮತ್ತು ಮಾಧ್ಯಮದವರೇ ಬೆಳೆಸೋದು ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ನೀವು ಡೇ ಒನ್ನಿಂದ ನಮಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲ, ಅವ್ರು ನಂಗೆ ಫಸ್ಟ್ ಹೇಳಿದಾರೆ ನಾನು 5 ನಿಮಿಷ ಮಾತಾಡ್ಬೋದಾ ಮೇಡಮ್ ಅಂತ. ಕತೆ ಹೇಳಿದ್ರು ಸಿನಿಮಾ ಕಥೆಯಲ್ಲೇ ಮುಗಿಯೋ ಆಗಿದ್ದಿದ್ರೆ ಎಲ್ರು ಕತೆ ಕೇಳ್ಕೊಂಡು ಮನೇಲಿ ಇರ್ತೀವಿ, ಸಿನಿಮಾ ನೋಡಕ್ ಯಾಕೆ ಬರ್ತಿದ್ರು? ಆಯ್ತು, 5 ನಿಮಿಷ ಮಾತಾಡ್ತೀನಿ. ಕಾನ್ಫಿಡೆಂಟ್ ಆಗಿದೆ. ನಿಮ್ಮ 5 ನಿಮಿಷ ಈಗ ಶುರು ಆಗುತ್ತೆ ಸರ್. 5 ನಿಮಿಷದಲ್ಲಿ ಫಸ್ಟು ನಾನು ನಂಬಿರೋ ದೇವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ಸ್ವಲ್ಪ ಸೆಂಟರ್ ನನಗೆ ಈ ಕಡೆ ಬನ್ನಿ. ಹಾ, ಓಕೆ. ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಅಪ್ಪ ಅಮ್ಮ, ಅವ್ರಿಗೂ ಕೂಡ ನಮಸ್ಕಾರ ಮಾಡಿ ಮುಂದೆ ನನ್ನ ಮಾತು ಮುಂದುವರಿಸ್ತೀನಿ. ಅದೇ ಥರ ನಮ್ಮ ಪ್ರೊಡ್ಯೂಸರ್ ಸರು, ನಾನು ಫಸ್ಟ್ ಟೈಮ್ ಹೋಗಿ ಕತೆ ಹೇಳಿದಾಗ ಬಸವರಾಜ್ ಸರು ಮತ್ತು ರವಿ ಬನ್ನಿ ಸರು ಕತೆ ಹೇಳಿದಾಗ ಸಾಗರ್ ಬಜೆಟ್ ಎಷ್ಟು ಅಂತ ಹೇಳಿದ್ರು. ಹೀಗೆ ಆ ಬಜೆಟನ್ನು ಮೀರಿ 1:3, 4, 5 ದಾಟ್ಕೊಂಡು ಹೋಗಿದೆ. ಓಕೆನಾ? ಆ ಥರ ಆದಾಗ ಆದರೂ ಸಪೋರ್ಟ್ ಮಾಡಿ ನನ್ನ ಜೊತೆಗೆ ನಿಂತು ಈ ಸಿನಿಮಾನ ಕಂಪ್ಲೀಟ್ ಮಾಡೋಕ್ಕೆ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ತಂದಿದ್ದೀವಿ. ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರು ಮತ್ತು ರವಿ ಬೆನ್ನಿ ಸರು, ಬಸವರಾಜ್ ಬೆನ್ನಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೇನೆ ನಮ್ಮಮ್ಮ ಒಂದು ಮಾತು ಹೇಳ್ತಾರೆ, ನೀನು ರೋಡಲ್ಲಿ ಹೋಗ್ಬೇಕಾದ್ರೆ, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವತ್ತೂ ಕೈ ಹಿಡ್ಕೊಂಡು ಹೋಗ್ಬೇಕು ಅಂತ. ಯಾಕೆಂದರೆ ಮಕ್ಕಳಿಗೆ ನಮ್ಮ ಮನೆಯಲ್ಲಿರೋರು ಅಂದರೆ ಶ್ರುತಿ ಮೇಡಮ್ ಇರ್ಬೋದು, ರವಿಶಂಕರ್ ಸರ್ ಇರ್ಬೋದು, ಪ್ರಮೋದ್ ಶೆಟ್ಟರ್ ಇರ್ಬೋದು, ನಾಗಾಭರಣ ಸರ್ ಇರ್ಬೋದು, ಆಮೇಲೆ ಶ್ರೀನಿವಾಸ್ ಪ್ರಭು ಸರ್ ಇರ್ಬೋದು, ಇವರೆಲ್ಲ ನಮ್ಮ ಚಿತ್ರತಂಡ, ಇದು ಸೂರ್ಯ ಚಿತ್ರತಂಡ. ನಮ್ಮ ಮನೆಯಲ್ಲಿರೋರು ಅವರು ನೀವು ಹೀಗಿರಬೇಕು ಸಾಗರ್, ಈ ಥರ ಇರಬೇಕು, ಹೀಗೆ ತೆಗಿಬೇಕು, ಅವ್ರ ಎಕ್ಸ್ಪೀರಿಯನ್ಸ್ ನಮಗೆ ನಾನು ಸಿನಿಮಾ ಶೂಟ್ ಮಾಡಬೇಕಾದ್ರೆ ಒಂದೊಂದು ಪಾಯಿಂಟ್ ಹೇಳಿದ್ರು. ಇವತ್ತಿಗೂ ನಾನು ಪ್ರಮೋದ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರ ಪ್ರೊಡಕ್ಷನ್ ಲೈನ್ ಪ್ರೊಡ್ಯೂಸರ್ ಆಗಿ ಎಲ್ಲ ಮಾಡಿರೋದ್ರಿಂದ, ಸಾಗರ್ ನೀನು ಒಂದೊಂದು ರೂಪಾಯಿನೂ ನೋಡಿಕೊಂಡು ಹೀಗೆ ಖರ್ಚು ಮಾಡಬೇಕು ಅಂತ ಹೇಳಿದ್ರು. ನಾನು ಅದೇ ಥರನೇ ₹1 ಒಂದು ರೋಸ್ ಹೂವು ತಂದ್ರೂ ಅದನ್ನು ಫ್ರೇಮಲ್ಲಿ ಕಾಣೋ ಥರ ಪ್ರೊಡ್ಯೂಸರ್ ಕೊಟ್ಟಿರೋ ಅಷ್ಟು ಬಜೆಟನ್ನು ಆ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಯಾಕಂದರೆ ಟ್ರಾವೆಲಿಂಗ್ ಇರ್ಬೋದು, ಇನ್ನೊಂದೆಲ್ಲ ಔಟ್ಸೈಡ್ ಶೂಟ್ ಇರ್ಬೋದು, ಅಲ್ಲಿ ಶೂಟ್ ಮಾಡಿದ್ರನ್ನ ಟ್ರಾವೆಲಿಂಗ್ ಮಾಡಿರೋ ಬಜೆಟನ್ನು ನಾನು ಸ್ಕ್ರೀನಲ್ಲಿ ತೋರ್ಸೋಕ್ಕಾಗಲ್ಲ, ಅಲ್ಲಿಗೆ ಹಾಕಬೇಕಾಗುತ್ತೆ. ನಾನು ಇಲ್ಲಿಂದ ಅಲ್ಲಿಗೆ ಮೈಸೂರಿಗೆ ಟ್ರಾವೆಲ್ ಮಾಡಿದೆ, ಇದಕ್ಕೆ ಇಷ್ಟು ಖರ್ಚಾಯಿತು ಅಂತ. ಹಾಗಾಗಿ ನಾನು ಆ ಟ್ರಾವೆಲಿಂಗು ಇನ್ನೊಂದು ಎಕ್ಸ್ಟ್ರಾ ಖರ್ಚುಗಳನ್ನ ಕಟ್ ಮಾಡಿ, ಆ ಪ್ರಮೋದ್ ಸರ್ ನನಗೆ ಫಸ್ಟ್ ಡೇ ಹೇಳಿದ್ರು, ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಆ ಮಾತನ್ನು ನೆನ್ಪಿಟ್ಕೊಂಡು ಇಡೀ ಸಿನಿಮಾದಲ್ಲಿ ಎಲ್ಲೂ ₹1 ಪೋಲ್ ಮಾಡಿದೆ, ನೀಟಾಗಿ ಫ್ರೇಮಲ್ಲಿ ಕಾಣೋ ಥರ ತೆಗ್ದಿದ್ದೀನಿ. ಅದು ಒಂದು ನೆನಪು. ಆಮೇಲೆ ಶ್ರುತಿ ಮೇಡಮು ಅಷ್ಟೇ, ನಾನು ಕತೆ ಹೇಳಕ್ಕೆ ಹೋದಾಗ ಪುಟ್ಟ ಹೀಗೆ ಈ ಥರ ಮಾಡೋಣ. ಯಾಕಂದರೆ ಎಲ್ಲರೂ ಒಂದು ಮಾತು ಹೇಳ್ತಾರೆ, ಹೊಸ ಡಾಕ್ಟ್ರಿಗಿಂತ ಹಳೆ ಪೇಷಂಟ್ ಅಂತಾರೆ. ಅವರು ಎಕ್ಸ್ಪೀರಿಯನ್ಸ್ಡು,
ಓಕೆ, ಅವ್ರಿಗೆ ನಾವು ನಿನ್ನೆ ಮೊನ್ನೆ ಬಂದಿರೋರು, ನಮಗೆ ಗೊತ್ತಿಲ್ದಿರೋಷ್ಟು 1000 ಪಟ್ಟು ನಮ್ಮ ಥರದವ್ರು 100 ಜನರನ್ನ ನೋಡಿರ್ತಾರೆ. ಆ ಎಲ್ಲನೂ ಆ ಎಕ್ಸ್ಪೀರಿಯನ್ಸನ್ನು ಶ್ರುತಿ ಮೇಡಮ್ ಹತ್ರ ನಾನು ಸುಮ್ಮನೆ ನಿಂತ್ಕೊಂಡು ಅವ್ರು ಹೇಳೋದನ್ನು ಕೇಳಿಸ್ಕೊಂಡ್ರೆ 2 ನಿಮಿಷ 3 ನಿಮಿಷದಲ್ಲಿ 30 ವರ್ಷದ ಎಕ್ಸ್ಪೀರಿಯನ್ಸ್ ನನಗೆ ಸಿಗುತ್ತೆ. ಆ ಬುದ್ಧಿವಂತಿಕೆಯಿಂದ ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಅದೇ ಥರ ರವಿಶಂಕರ್ ಸರು, ಆಮೇಲೆ ನಾಗಾಭರಣ ಸರು ಅವರು ಅಂದರೆ ಅವ್ರು ಏನು ಹೇಗೆ ಎಲ್ಲರಿಗೂ ಗೊತ್ತು. ಅವ್ರ ಹತ್ರ ನಾವು 2 ನಿಮಿಷ ಸೈಲೆಂಟಾಗಿ ನಿಂತ್ಕೊಂಡು ಅವ್ರು ಹೇಳೋದನ್ನು ಕೇಳಿಸ್ಕೊಂಡ್ರೆ ಹೀಗೆ ಸಾಗರ್ ಈ ಥರ ಮಾಡಬೇಕು ಅಂತ ಕೇಳಿಸ್ಕೊಂಡ್ರೆ ಆ ಎಕ್ಸ್ಪೀರಿಯನ್ಸ್ ಎಲ್ಲನೂ ತಿಳ್ಕೊಂಡು ನಮ್ಮ ಸಿನಿಮಾದಲ್ಲಿ ನಾನು ಸಿನಿಮಾ ಹೇಗೆ ಗಟ್ಟಿಯಾಗಿ ತೆಗಿಬೇಕಂತ ಹೇಳ್ಬಿಟ್ಟು ಅದಕ್ಕೆ ಸಿನಿಮಾಗೆ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಇವಾಗ ನಾನು ಹೇಳಿದ್ನಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಮನೆ ಇದು ಸೂರ್ಯ ಚಿತ್ರತಂಡ. ನಮ್ಮ ಎಲ್ಲ ಹಿರಿಯರು ಅವ್ರ ಮನೆಯಲ್ಲಿರೋ ನಾವು ಮಕ್ಕಳು, ನಾನಿರ್ಬೋದು, ಪ್ರಶಾಂತ್ ಇರ್ಬೋದು, ಹರ್ಷಿತಾ ಇರ್ಬೋದು, ಎಲ್ಲರೂ ನಾವು ಈ ಸೂರ್ಯ ಚಿತ್ರತಂಡ ಅನ್ನೋ ಮನೆಯ ಮಕ್ಕಳು, ನಮ್ಮ ಹಿರಿಯರವರು. ಅವರು ಎಲ್ಲರೂ ನಮ್ಮನ್ನ ಈ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ಹೀಗೀಗೆ ಅಂತ ತಿಳಿಸಿ ಹೇಳಿ ಸಿನಿಮಾ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ. ಇವಾಗ ನಮ್ಮ ಮನೆಯಿಂದ ಹೊರಗೆ ಬರ್ತೀವಿ ಅಂದರೆ ಮನೆ ಒಳಗಡೆ ಇದ್ವಿ, ಮನೆಯಿಂದ ಹೊರಗೆ ರೋಡ್ಗೆ ಬರ್ತೀವಿ. ರೋಡ್ಗೆ ಬರುವಾಗ ನಮ್ಮ ಅಮ್ಮ ಹೇಳ್ತಿದ್ರು ಏನು ಮಾತಂದ್ರೆ, ಯಾವತ್ತು ಮಕ್ಕಳನ್ನ ನೀನು ಹೊರಗಡೆ ಕರ್ಕೊಂಡು ಬಂದ್ರೆ ಆ ಮಕ್ಕಳು ಕೈ ಬಿಡಬಾರ್ದು, ಕೈ ಹಿಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಗಾಡಿಗಳು ಅದು ಇದು ಬರ್ತಾ ಇರುತ್ತೆ, ಮಕ್ಕಳ ಮನಸ್ಸು ಒಂಥರ ಇದು ಎಲ್ಲಿ ಬೇಕಾದ್ರೂ ಜಂಪ್ ಮಾಡಿದೆ, ಎಕಡೆ ಬೇಕಾದ್ರೂ ಓಡೋ ಥರದ್ದು. ಹಾಗೆ ನಾವು ಸಣ್ಣ ಮಕ್ಕಳು ಯಾವಾಗಂದ್ರೂ ಅವಾಗ ತಪ್ಪು ಮಾಡ್ತೀವಿ, ನಮಗೆ ತಿಳುವಳಿಕೆ ಇರಲ್ಲ. ನೀವು ಕೈ ಹಿಡ್ಕೊಂಡು ಕರ್ಕೊಂಡೋಗೋ ಪಾಲಕರು ಯಾರಂದ್ರೆ ಮಾಧ್ಯಮ ಮಿತ್ರರು. ನೀವು ನಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡೋಗ್ಬೇಕು. ನೀವು ಕೈ ಬಿಟ್ರೆ ನಾವು ರೋಡಲ್ಲಿ ಆ ಕಡೆ ಈ ಕಡೆ ಓಡಾಡ್ತೀವಿ, ಓಕೆನಾ? ಎಲ್ಲ ಏನೋ ಹೆಚ್ಚು ಕಡಿಮೆ ಆಗುತ್ತೆ. ಅದು ಅಲ್ದೇನೆ ನಿಮ್ಗೆ ಇಷ್ಟ ಆಗಿ ನಮ್ಮನ್ನು ಎತ್ಕೋಬೇಕಂತ ಎತ್ಕೋತೀರಾ, ಮುದ್ದಾಡ್ತೀರಾ, ಎಲ್ಲ ಮಾಡ್ತೀರಾ. ಎಲ್ಲ ಮಾಡಿ ಆದ್ಮೇಲೆ ನಮಗೆ ತಿಳುವಳಿಕೆ ಇಲ್ಲದೆ ಏನ್ ಮಾಡ್ತೀವಿ, ಎಲ್ಲೋ ಒಂದು ನಿಮ್ ಜೊತೆ ಖುಷಿಯಾಗಿ ಇರ್ತೀವಿ, ನಮಗ್ ಗೊತ್ತಾಗಲ್ಲ, ಎಲ್ಲೋ ಕಣ್ಣಿಗೆ ಬೆರಳು ಚುಚ್ಚಿಬಿಡ್ತೀವಿ. ನೋವಾಗುತ್ತೆ. ನೋವಾದಾಗ ಯಾರು ಕೂಡ ಪಾಲಕರಿರ್ಬೋದು, ದೊಡ್ಡವ್ರು ಇರ್ಬೋದು, ಮಕ್ಕಳನ್ನ ಹೊಡೆಯಲ್ಲ, ಇದು ಮಾಡಲ್ಲ. ಹಾಗೇನೆ ಮುದ್ದಾಡಿ ಮತ್ತೆ ನಮ್ಮ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಕರ್ಕೊಂಡೋಗಿ ತಲುಪಿಸ್ತೀರಾ, ಜವಾಬ್ದಾರಿಯಿಂದ ತಲುಪಿಸ್ತೀರಾ. ಅದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ. ನಮ್ಮನ್ನ ಕರೆದುಕೊಂಡು ಹೋಗಿ ಜನರ ಎದುರುಗಡೆ ತಲುಪಿಸಿ ನಮ್ಮನ್ನ ಗೆಲ್ಲಿಸುವ ಜವಾಬ್ದಾರಿ, ಆಮೇಲೆ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಮಾಡ್ತೀರಾ ಅನ್ನೋ ನಂಬಿಕೆ ಕೂಡ ನನಗಿದೆ. ಖಂಡಿತವಾಗ್ಲು ಕನ್ನಡಕ್ಕೆ ಈ ಥರದೊಬ್ರು ಹೊಸ ನಿರ್ದೇಶಕರು ಬೇಕು, ಈ ಥರ ದೊಡ್ಡ ಚೆನ್ನಾಗಿ ಇರೋ ಹೊಸ ಕಲಾವಿದರು ಬೇಕು, ಹೊಸ ಹೀರೋಗಳು ಬೇಕು. ಬಂದಿಲ್ಲ ಅನ್ನೋದು ತುಂಬ ಇದೆ. ಬಟ್ ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. 100ಕ್ಕೆ 200% ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನಾವು ಮಕ್ಕಳು ಕಾನ್ಫಿಡೆನ್ಸ್ ಇದೆ ಅಂತಾನು ಹೇಳ್ತೀವಿ, ಇಲ್ಲ ಅಂತ ಇದೆ ಅಂತ 100% ಹೇಳ್ತೀವಿ. ನಾವು ಏನೇ ತಪ್ಪು ಮಾಡಿದ್ರು ಸಣ್ಣ ಪಾಪುಗಳು ನಾವು. ನಾನಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಇರ್ಬೋದು, ಇನ್ಯಾರೇ ಇರ್ಬೋದು, ನಾವು ಸಣ್ಣ ಪಾಪುಗಳು. ನಮ್ಮನ್ನ ಕರ್ಕೊಂಡು ಈ ಚಿತ್ರರಂಗ ಅನ್ನೋ ದೊಡ್ಡ ರೋಡಲ್ಲಿ ಈ ಕಡೆಯಿಂದ ಆ ಕಡೆ ತಲುಪಬೇಕಾದ ಜಾಗಕ್ಕೆ ತಲುಪಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ. ದಯಮಾಡಿ ಸರ್. ಕಂಟೆಂಟ್ ಬಂದೆ. ಓಕೆ, ಈಗ ವಾಟ್ ಈಸ್ ಸೂರ್ಯ ಅಷ್ಟೇ. ಎಸ್ ಸೂರ್ಯ ದಿ ಪವರ್ ಆಫ್ ಲವ್ ಅಂತ ನಾನು ಈ ಚಿತ್ರಕ್ಕೆ ಟೈಟಲ್ ಇಟ್ಟಿರೋದು. ಒಬ್ಬ ಹುಡುಗ ನಾರ್ಮಲ್ ಆಗಿರೋ ಸೆಂಟ್ರಲ್ ಲೈನ್ ಬರುತ್ತೆ ನಿಮ್ಗೆ, ಏನಂದ್ರೆ ಅಲ್ಲಿಂದನೇ ಎತ್ಕೋತೀನಿ. ಬೀದಿ ದೀಪದ ಕೆಳಗೆ ಓದುತ್ತಾ ಅಬ್ದುಲ್ ಕಲಾಂ ಅಂಬೇಡ್ಕರ್ ಗೆದ್ದು ನಿಲ್ಲಿಲ್ವೇ, ಚಾಯ್ ಮಾರುತ್ತಾ ಕನಸು ಕಾಣುತ್ತಾ ಪ್ರಧಾನ ಮಂತ್ರಿಯಾಗಿ ಮೋದಿ ದೇಶ ಆಳುತ್ತಿಲ್ಲವೇ ಅಂತ ಇದೆ. ಮೀನ್ಸ್ ನಮ್ಮ ದೇಶ, ನಮ್ಮ ಇಲ್ಲಿ ಒಬ್ಬ ಸ್ಲಮ್ಮಲ್ಲಿ ಇರೋನಿರ್ಬೋದು, ಇನ್ನೆಲ್ಲೇ ಇರೋನಿರ್ಬೋದು, ಬಡವ ಇರ್ಬೋದು, ಇಲ್ಲ ಮಿಡ್ಲ್ ಕ್ಲಾಸ್ ಅವನಿರ್ಬೋದು, ಏನು ಇಲ್ಲದೆ ಇರೋನು ಗೆದ್ದು ಏನು ಬೇಕಾದ್ರೂ ಆಗಬಹುದು. ಬಿಕಾಸ್ 25 ವರ್ಷ 30 ವರ್ಷದಿಂದ ದೇಶನ ಆಳ್ತಾ ಇದ್ದಾರೆ ಒಬ್ಬ ಬಡ ತಾಯಿಯ ಮಗ. ಹಾಗಾಗಿ ಯಾರು ಏನ್ ಬೇಕಾದ್ರೂ ಆಗ್ಬೋದು, ಪ್ರೀತಿ ಇರ್ಬೋದು. ಅದೇ ತರ ನಮ್ಮ ಸಿನಿಮಾದ ಈ ಸೂರ್ಯ ಅನ್ನೋ ಕ್ಯಾರೆಕ್ಟ್ರು, ಯಾಕೆ ಆ ಹಾಡು ಈ ಕತೆಗೆ ಆ 3 ಲೆಜೆಂಡ್ರಿ ಅಂದ್ರೆ ಅಬ್ದುಲ್ ಕಲಾಂ ಸರ್, ಅಂಬೇಡ್ಕರ್ ಸರ್, ಆಮೇಲೆ ಮೋದಿ ಸರ್, ಯಾಕೆ ಈ ಸಾಂಗಲ್ಲಿ ನಾವು ಬಳಸ್ಕೊಂಡಿದೀವಿ ಅಂದ್ರೆ ನಮ್ಮ ಕತೆಗೂ, ನಮ್ಮ ಕತೆಯ ಪಾತ್ರ ಹೀರೋ ಇದಾನಲ್ಲ, ಹೀರೋಗೂ ತುಂಬಾ ಆಪ್ಟ್ ಆಗಿದೆ. ಅವರು ಕೂಡ ಒಬ್ರು ನಾರ್ಮಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು. ನಮ್ಮ ಹೀರೋ ಕೂಡ ಮಿಡ್ಲ್ ಕ್ಲಾಸ್ಗಿಂತನೂ ಮಿಡ್ಲ್ ಕ್ಲಾಸ್ ತೀರಾ ಕಡಿಮೆ ಇರೋ ಒಂದು ಸ್ಲಮ್ಮಲ್ಲಿ ವಾಸ ಮಾಡೋ ಹುಡುಗ. ಅವನ ಕನಸು ಏನಂದ್ರೆ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅಂತ. ದೊಡ್ಡ ವ್ಯಕ್ತಿ ಆಗೋದ್ರ ಮಧ್ಯದಲ್ಲಿ ಅಡ್ಡ ಬರುವ ಪ್ರೀತಿ, ಪ್ರೇಮ ಇವೆಲ್ಲ ಇದಾವಲ್ಲ, ಇದ್ರಿಂದ ಹೇಗೆ ಬೇರೆ ದಾರಿ ಹಿಡಿತಾನೆ. ಬೇರೆ ದಾರಿ ಹಿಡಿದ್ರು, ಯಾಕೆಂದ್ರೆ ಪ್ರೀತಿ ಪ್ರೇಮ ಅನ್ನೋದು ಬೇಕು ಮನುಷ್ಯನಿಗೆ. ಹಾಗಂತ ಹೇಳ್ಬಿಟ್ಟು ಓದ್ತಾ ಇರ್ಬೇಕಾದ್ರೆ ಲವ್ ಮಾಡ್ತಾ ಇದ್ದ, ಅದು ತಪ್ಪು ಅಂತ ನಾನು ಹೇಳಲ್ಲ, ಅದು ಸರಿನೇ. ಆದ್ರೆ ಅದ್ರ ಜೊತೆಗೆ ನೀವು ಓದ್ಬೇಕು, ಇನ್ನೊಂದೇನೋ ಗುರಿ ತಲುಪಬೇಕಂತ ಇರುತ್ತಲ್ಲ, ಅದನ್ನ ತಲುಪೋ
ಅದನ್ನ ತಲುಪೋಕೆ ನೀವು ಎರಡನ್ನೂ ಮಾಡ್ಬೋದು ಅಂತ ನಮ್ಮ ಈ ಸ್ಟೋರಿಲಿ ಹೇಳಿದ್ದೀವಿ. ಹಾಗೇನೆ ಇನ್ನೊಂದು ನಮ್ಮ ಟೆಕ್ನಿಷಿಯನ್, ನಮ್ಮ ಈ ಸಿನಿಮಾ ಏನು ಅನ್ನೋದು ಹೇಳಿದೆ. ನಮ್ಮ ಟೆಕ್ನಿಷಿಯನ್ನು ಇಲ್ಲ ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಹೇಳ್ತೀನಿ. ಪ್ರಮೋದ್ ಶೆಟ್ರು ಪ್ರಮೋದ್ ಶೆಟ್ರು ಸರು ಈ ಪಾತ್ರದಿಂದ ಅವರು ಪಕ್ಕ ಉತ್ತರ ಕರ್ನಾಟಕದ ಒಬ್ಬ ವಾಂಡ್ ಬಸ್ಸು ಅನ್ನೋ ಪಾತ್ರ ಎಲ್ಲರೂ ಮನೆ ಮಾತಾಗುತ್ತೆ. ಹಾಗೇನೆ ಎಲ್ರು ಕೂಡ ಸರು ಎಲ್ಲ ಸಿನಿಮಾಗಳಲ್ಲೂ ಎಲ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಬೇರೆ ತರದ ಪಾತ್ರ ಮಾಡ್ಬೇಕು ಅಂತ. ಮೊನ್ನೆ ಹೇಳಿದ್ರು ಪೊಲೀಸ್ ಕತೆ ಹೇಳಕ್ ಹೋದಾಗ ಪೊಲೀಸ್ ಅಲ್ಲ ತಾನೆ ಅಂತ ಕೇಳಿದ್ರು. ಫಸ್ಟ್ ಹೋದ ತಕ್ಷಣ ಇಲ್ಲ ಸರ್ ಇದು ಬೇರೆ ತರದ ಕತೆ ಅಂತ ಹೇಳಿದೆ. ಬೇರೆ ತರದ ಕತೆ ಇಲ್ಲ, ಇದು ಬೇರೆ ತರದ ಪಾತ್ರ ಅಂದಾಗ ಆ ಡ್ರೆಸ್ಸು ಇದು ಉತ್ತರ ಕರ್ನಾಟಕ ಶೈಲಿದು. ಆಮೇಲೆ ಅವ್ರ ಹತ್ರ ನಾನು ಪದೇ ಸರ್ ಇದು ಡೈಲಾಗ್ ನೋಡ್ಕೊಳ್ಳಿ ಸರ್ ಅಂತ ನಾನು ಯಾಕೋ ನೀನ್ ಡೈಲಾಗ್ ನೋಡ್ಕೊ ಅಂತ ಅಂದ್ರೆ ಸ್ಕ್ರಿಪ್ಟ್ ಕಳಿಸ್ಬಿಟ್ಟು ಯಾಕೋ ಹಿಂಗ್ ಹೇಳ್ತಾ ಇದೀಯಾ ಅಂತ. ಇಲ್ಲ ಸರ್ ಇದು ಉತ್ತರ ಕರ್ನಾಟಕ ಶೈಲಿದು ಅಂತ. ಆಮೇಲೆ ನಾನು ದಿನ ನೋಡ್ತಾ ಇದ್ದೆ, ಬಟ್ ನನ್ನ ತಲೆಯಲ್ಲಿ ಗಂಗಾವತಾರಣ ಅಂತ ಹೇಳ್ಬಿಟ್ಟು ಒಂದು ನಾಟಕ ಮಾಡ್ತಾರೆ ಸರ್. ಅದರಲ್ಲಿ ಪೂರ್ತಿ ಇರೋದೇ ಬೇಂದ್ರೆ ಸರ್ ಕಣೋ, ನನಗೆ ಇದಕ್ಕಿಂತ ನೀನು ಹೇಳೋದೇ ಬೇಡ, ನಾನು ತುಂಬಾ ಸೂಪರ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರು. ಆವಾಗ ನಂಗೆ ಹೀಗೆಲ್ಲ ಇದೆ ಅಂತ ಗೊತ್ತಿತ್ತು, ತುಂಬಾ ವರ್ಷದಿಂದ ಗೊತ್ತಿತ್ತು, ಆದ್ರೆ ತಲೆಗೆ ಬಂದಿರ್ಲಿಲ್ಲ. ಹಾಗಾಗಿ ಅವ್ರನ್ನ ಪ್ರಮೋದ್ ಸರ್ನ ನೀವು ಉತ್ತರ ಕರ್ನಾಟಕದ ವಾಂಡ್ ಬಸ್ಸು ಅಂತಾನೆ ಡಿಸೈಡ್ ಮಾಡ್ತೀರಾ ಹಾಗಿದೆ. ಆಮೇಲೆ ಶ್ರುತಿ ಮೇಡಮ್ಮು ನೋಡಿ, ಒಂದು ಕಡೆ ಸಾಫ್ಟ್, ಒಂದು ಕಡೆ ರಾ ಆಗಿ, ಅಂದ್ರೆ ಇದೇ ತರನೇ ಬೇಕು, ಹೀಗೆ ಬೇಕು ಮೇಡಮ್, ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ಆ ಪಾತ್ರನ ಡಿಸೈನ್ ಮಾಡಿ ಡಾಕ್ಟರ್ ಮಮತಾ ಅನ್ನೋ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಮಾಡಿದ್ವಿ. ಆಮೇಲೆ ಇನ್ನೊಂದು ನಮ್ಮ ರವಿಶಂಕರ್ ಸರ್ನ ನೀವು ಇಲ್ಲಿ ಈ ಲುಕ್ ನೋಡಿದ್ರಲ್ಲ, ಈ ಲುಕ್ಕನ್ನ ಬೇರೆ ಯಾವ್ದಾದ್ರು ಸಿನಿಮಾದಲ್ಲಿ ಈ ತರದ ಲುಕ್ ಇದೆ ಅಂತ ಹೇಳಿದ್ರೆ ಎಸ್ ನೀವು ಹೇಳಿದ್ದು ಒಪ್ಕೋತೀನಿ. ಯಾವ ಸಿನಿಮಾದಲ್ಲೂ ಈ ತರದ್ ಒಂದು ಲುಕ್ ಇಲ್ಲ. ಆಮೇಲೆ ಪ್ರಮೋದ್ ಸರ್ದು ಅಷ್ಟೇನೆ, ಅವ್ರು ಇಲ್ಲಿವರೆಗೂ ಮಾಡಿರೋ ಈ ಸಿನಿಮಾ ಬೇರೆ ಸಿನಿಮಾಗಳಲ್ಲಿ ಈ ತರದ ಲುಕ್ ಇಲ್ಲ. ಬೇರೆ ತರದ್ದು ಅದು ಒಂದು ಧೋತಿ ಗೀತಿ ಎಲ್ಲ ಆ ತರದ್ದು ಬೇರೆ ತರದ್ದೇ ಮಾಡಿದೀವಿ. ಆಮೇಲೆ ಶ್ರುತಿ ಮೇಡಮು ಅಷ್ಟೇನೆ. ನಾನು ಹೇಳ್ತಾ ಇದ್ದೆ ರಾ ಆಗಿರೋದು, ಯಾಕಂದ್ರೆ ಫಸ್ಟ್ ನಾನು ಮಾದೇವ ಸಿನಿಮಾ ನೋಡಿದ್ಮೇಲೆ ಓಕೆ ಅಲ್ಲಿ ರಾ ಆಗಿರೋದು ಕ್ಯಾರೆಕ್ಟರ್, ಇಲ್ಲಿ ನಮ್ದು ಅದಕ್ಕಿಂತಲೂ ಸ್ವಲ್ಪ ರ್ಯಾಶ್ ಆಗೇ ಮಾತಾಡೋದು ಕ್ಯಾರೆಕ್ಟರ್ ಇದೆ, ಚೆನ್ನಾಗಿದೆ, ಅದಕ್ಕಿಂತಲೂ ಚೆನ್ನಾಗಿ ಬಂದಿದೆ ಅಂತ ನಂಗೆ ಕಾನ್ಫಿಡೆನ್ಸ್. ಯಾಕಂದ್ರೆ ಆ ಸಿನಿಮಾನು ನೋಡಿದ್ದೀನಿ, ಇದನ್ನು ನೋಡಿದ್ದೀನಿ ನಾನು, ಅದಕ್ಕಿಂತಲೂ ಚೆನ್ನಾಗಿ ಬಂದಿದೆ ಅಂತ ನಂಗೆ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಇನ್ನೊಂದು, ನಾನು ನಮ್ಮ ಈ ಸಿನಿಮಾನ ನಂಗೆ ಬೇರೆ ಕಡೆಯಿಂದ ಟೆಕ್ನಿಷಿಯನ್ ಮಾಡಿದ್ದಾರೆ. ಶ್ರೀ ಶಾಸ್ತ್ರ ಇರ್ಬೋದು, ಅವ್ರು ಚೆನ್ನೈಯಿಂದ ಯುವನ್ ಶಂಕರ್ ಸರ್ ಶಿಷ್ಯ ಆಗಿರೋರು ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಇನ್ನು ಕಿರಣ್ ಅವರು ವಿಜಯವಾಡ, ಹೈದರಾಬಾದು. ಹಾಗೇನೆ ನಾವು ಇನ್ನೊಂದಷ್ಟು ಕೆಲಸಗಳನ್ನ ಬಾಂಬೆಲಿ ಮಾಡ್ಬೇಕಾದ್ರೆ ಅಲ್ಲಿರೋ ಟೆಕ್ನಿಷಿಯನ್ನು, ಆಮೇಲೆ ಹೈದರಾಬಾದಲ್ಲೂ ವರ್ಕ್ ಮಾಡಿದೀವಿ ಇದ್ರದ್ದು. ಅಲ್ಲಿರೋ ಟೆಕ್ನಿಷಿಯನ್ಸ್ ನಂಗೆ ಒಂದು ಸಜೆಷನ್ ಮಾಡ್ತಾ ಇದ್ರು. ಇಲ್ಲ ಇದು ಮೇಕಿಂಗ್ ಸ್ಟೈಲ್ ಬಂದ್ಬಿಟ್ಟು ತೆಲುಗು ಮೂವಿ ಸ್ಟೈಲಲ್ಲಿ ಇದೆ, ನೀವು ತೆಲುಗುಗೆ ಯಾಕೆ ಡಬ್ ಮಾಡಬಾರ್ದು ಆ ಥರ. ಇಲ್ಲ ಸ್ಟೋರಿ, ಆ್ಯಕ್ಚುಲಿ ನಂಗೆ ರಿಲೇಟಿವ್ಸ್ ಎಲ್ಲ ಕೇರಳದಲ್ಲಿದ್ದಾರೆ, ಅವ್ರು ಹೇಳಿದ್ರು ಸ್ಟೋರಿ ಬಂದ್ಬಿಟ್ಟು ಅವ್ರಿಗೆ ತೋರಿಸಿದಾಗ ಮಲಯಾಳಂ ಸ್ಟೈಲಲ್ಲಿ ಸ್ಟೋರಿ ಇದೆ, ಯಾಕಂದ್ರೆ ನೀವು ಮಲಯಾಳಂಗೆ ಯಾಕೆ ಡಬ್ ಮಾಡಬಾರ್ದು ಆ ಥರ ಕೇಳಿದ್ರು. ಆಮೇಲೆ ತಮಿಳ್ ಸ್ಟೈಲಲ್ಲಿ ಈ ಥರ ಇದು ಮೇಕಿಂಗು ಇನ್ನೊಂದು ಈ ಥರ ಇದೆ. ಆಮೇಲೆ ಬಾಲಿವುಡ್ ಸ್ಟೈಲಲ್ಲಿ ಲವ್ ಸಾಂಗ್ಸು ಈ ಥರ ಇದೆ, ಎಲ್ಲ ಲ್ಯಾಂಗ್ವೇಜ್ಗೆ ಯಾಕೆ ಮಾಡಬಾರ್ದು ಅಂತ ಕೇಳಿದಾಗ ಓಕೆ ನನಗೂ ಆಸೆ ಇದೆ, ಬಟ್ ಮಾಡ್ಬೇಕಂತ ಇದೆ. ಬಟ್ ಪ್ರೊಡಕ್ಷನ್ ವೈಸು ಫಸ್ಟೇ ಡಿಸೈಡ್ ಮಾಡಿದ್ವಿ ಓನ್ಲಿ ಕನ್ನಡದಲ್ಲಿ ಮಾತ್ರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಮ್ಮ ಇಲ್ಲೇ ಇದ್ದಾರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್, ಜಯದೇವ ಸರ್ ಇದ್ದಾರೆ. ಅವ್ರ ಹತ್ರ ಮಾತಾಡಿದ್ದೀನಿ, ಬೇರೆ ಲ್ಯಾಂಗ್ವೇಜಿಗೆ ಡಬ್ ಮಾಡಲ್ಲ, ಬಟ್ ಕನ್ನಡ ವರ್ಷನನ್ನೇ ನಾನು ಹೈದರಾಬಾದು, ಕೊಲ್ಲಮ್ಮು, ಆಮೇಲೆ ಪೂನಾ, ಬಾಂಬೆ ಇಲ್ಲೆಲ್ಲ ಕಡೆನೂ ರಿಲೀಸ್ ಮಾಡ್ತಾ ಇದ್ದೀವಿ. ಆದರೂ ರಿಲೀಸ್ ಆಗಿ ತಾನೇ ಡಬ್ಬಾಗಿ ಹೋಗಿದ್ರೆ ಹೋಗ್ಲಿ, ಇಲ್ಲ ಅಂದ್ರೆ ಓಕೆ ನೋ ಪ್ರಾಬ್ಲಮ್, ಅಲ್ಲಿ ರಿಲೀಸ್ ಮಾಡೋದಂತೂ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ನಮ್ಮ ಡಿಸ್ಟ್ರಿಬ್ಯೂಟರ್ ಬಗ್ಗೆ ಹೇಳ್ಬೇಕಂದ್ರೆ 2025ರಲ್ಲಿ ಫಸ್ಟ್ ಹಿಟ್ಟು ಅಂದ್ರೆ ಸಿನಿಮಾ ಯಾವುದು ಹೋಗ್ತಾ ಇಲ್ಲ ಅನ್ನೋ ಟೈಮ್ಗೆ ಫಸ್ಟ್ ಬಂದಿದ್ದೆ ಮಾದೇವ. ಓಪನ್ ಅಂದ್ರೆ ಒಂದು ಜೀವನ, ಇಡೀ ಇಂಡಸ್ಟ್ರಿಗೆ ಜೀವನ ತಗೊಂಡ್ ಬಂದು ಕೊಟ್ಟಿದ್ದು ಮಾದೇವ ಸಿನಿಮಾ ಹಿಟ್ ಲಿಸ್ಟ್ ಕೊಟ್ರು. ಅದೇ ಜಯದೇವ ಫಿಲಮ್ಸ್ ಅವರು ಇವಾಗ ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅವಾಗ ಒಂದು ಮಿಡ್ಡಲ್ಲಿ ಬಂದಿದ್ರು, ಇವಾಗ ಇನ್ನೂ ಸ್ವಲ್ಪ ಬೇಗ ಬಂದರೆ ಜಯದೇವ್ ಅನ್ನೋದ್ರಲ್ಲೇ ಜಯ ಇದೆ, ಇನ್ನೂ ಸ್ವಲ್ಪ ಬೇಗ ಜನವರಿಗೆ ಬಂದ್ಬಿಟ್ಟು ಜನವರಿ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ. ಈ ಸಾರಿ ಸರ್ ಅವರು ಜೊತೆಗೆ ನಿಂತಿದ್ದಾರೆ ಹೊರಗಡೆ ರಿಲೀಸ್ ಮಾಡೋದಕ್ಕೂ ಎಲ್ಲದಕ್ಕೂ. ಈ ಸಾರಿ ಬೇಗನೆ ಜನವರಿಯಲ್ಲೇ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಟಾರ್ಟಿಂಗ್ ಅಲ್ಲೇ ಹಿಟ್ ಲಿಸ್ಟ್ಗೆ ನಮ್ಮ ಸಿನಿಮಾ ಬರುತ್ತೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಅದೇ ತರ ಸಪೋರ್ಟಿವ್ ಆಗಿ ನಮ್ಮ ಜಯದೇವ ಸರ್ ಇದ್ದಾರೆ. ಸರ್ ಪ್ಲೀಸ್ ಬನ್ನಿ ಸರ್.
ಓಕೆ ಸರಿ ಓಕೆ. ಜಯದೇವ ಸರ್ ಸಪೋರ್ಟ್ ಮಾಡ್ತಾರೆ. ಮಹಾದೇವ ಫಸ್ಟ್ ಈ ವರ್ಷದ ಹಿಟ್ಟು ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಜನವರಿಲೇ ಬೇಗ ಬಂದು ಹಿಟ್ ಕೊಡಿ ಸರ್, ನಮ್ಗೆ ಎಲ್ಲಾ ತರದಿಂದ ಸಪೋರ್ಟ್ ಮಾಡಿ ಸರ್. ಓಕೆ, 5 ನಿಮಿಷಕ್ಕಿಂತ 20 ನಿಮಿಷ ಮಾತಾಡಿದ್ರಿ. ಇದು ಪರವಾಗಿಲ್ಲ. ಶ್ರುತಿ ಮೇಡಮ್ಗೆ Direct first time ಕತೆ experience. ಹೇಳಕ್ ಹೋದಾಗ ಸರ್ ಅದು ನೆಕ್ಸ್ಟ್ ಇವೆಂಟ್ ಮಾತಾಡೋಣ ಸರ್. ಈ ಮಾಧ್ಯಮದವ್ರು ನನಗೆ ಹೊಡಿತಾರೆ. ಇನ್ನು ಶ್ರುತಿ ಅರ್ಧ ಮೇಡಮ್ ಗಂಟೆ ಅಂತ ಹೇಳ್ಬಿಟ್ಟು 3 hour ಕತೆ ಇನ್ನು ಅಲ್ಲ, ಪ್ರಮೋದ್ ಶೆಟ್ರು ನನಗೆ 5 ನಿಮಿಷ ಕೊಡ್ಬೇಡಿ ಅವ್ರಿಗೆ ಮೈಕ್ ಅಂದಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಯ್ತು. ಪರವಾಗಿಲ್ಲ, ನಿರ್ದೇಶಕರ ಎಕ್ಸೈಟ್ಮೆಂಟ್ ನಂಗೆ ಅರ್ಥ ಆಗುತ್ತೆ. ಬಹಳ ಪ್ರೀತಿಯಿಂದ ಸಿನಿಮಾ ಮಾಡಿದಿರಾ, Yes. ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಗೆಲ್ಲುತ್ತೆ ಅನ್ನೋ ಆಶೀರ್ವಾದ ಇದೆ. 100-200% ಇದೆ. ಈ 2026 ಫಸ್ಟ್ ಹಿಟ್ ವರ್ಷದ first hit ಸೂರ್ಯ ಆಗುತ್ತೆ. ಹಿಟ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನ್ಗಿದೆ. ಆ ತರ ಮೇಕಿಂಗ್ ಮಾಡಿದೀನಿ. 100-200%, 1000% ಸರ್ ನೋಡಿ. ಓಕೆ ಓಕೆ ಸಾಗರ್ ಸರ್, ಥ್ಯಾಂಕ್ ಯು. ಒಂದೇ ಡೇಟ್ ಹೇಳ್ಬಿಡ್ತೀನಿ. ಸಂಕ್ರಾಂತಿ ಅಂತ ಬರ್ದಿದ್ದೀರಲ್ಲ. ಇನ್ ಥಿಯೇಟರ್ಸ್ 15 January 2026. ಸಂಕ್ರಾಂತಿ ಹಬ್ಬಕ್ಕೆ ಡೆಫಿನೆಟ್ಲಿ ಸಂಕ್ರಾಂತಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ ಬಂದಿದ್ದಕ್ಕೆ ಶ್ರುತಿ ಮೇಡಮ್ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ನಾವು ಸೂರ್ಯ ದ ಪವರ್ ಆಫ್ ಲವ್ ಈ ಪಿಕ್ಚರ್ ತೆಗೆದಿದ್ದಕ್ಕ ಎಲ್ಲರಿಗೂ ಮತ್ತು ಬಂದದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರಿಸುತ್ತೇನೆ. ಅದೇ ರೀತಿ ನನ್ನ ಈ ಚಿತ್ರದಲ್ಲಿ ಪಾತ್ರ ವಹಿಸಿದಂಥ ಶ್ರುತಿ ಮೇಡಮ್ ಅವರು, ಪ್ರಮೋದ್ ಶೆಟ್ಟಿ ಅವರು, ಪ್ರಶಾಂತ್ ಅವರು, ಹರ್ಷಿತಾ ಮೇಡಮ್ ಅವರು ಮತ್ತು ಸಾಗರ್ ಸರ್ ಅವರು ಡೈರೆಕ್ಟರ್ ಮಾಡಿದ್ದಂಥ ಮತ್ತು ಮ್ಯೂಸಿಕ್ ಡೈರೆಕ್ಟರು, ಅದೇ ರೀತಿ ನಮ್ಮ ಕ್ಯಾಮ್ರಾಮನ್ನು, ಫೈಟ್ ಮಾಸ್ತರು, ಇನ್ನಿತರ ಎಲ್ಲ ಟೆಕ್ನಿಷಿಯನ್ಗೆ ನಮ್ಮ ನಂದಿ ಸಿನಿಮಾದ ವತಿಯಿಂದ ಎಲ್ಲ ಟೀಮು ಸರಿಯಾಗಿ ಒಂದು ಪಿಕ್ಚರನ್ನು ತೆಗೆದಿದ್ದಾರೆ. ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಇದು ಮಾಡುತ್ತೇನೆ. ಅವರು ಎಷ್ಟು ಪ್ಯೂರ್ ಹಾರ್ಟೆಡ್ ನಿರ್ಮಾಪಕರು ಅಂದ್ರೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂದ್ರು. ಸರ್ ನಿಮಗ್ ಫಸ್ಟ್ ಒಳ್ಳೇದಾಗ್ಬೇಕು, ಸಿನಿಮಾ ಗೆಲ್ಲಬೇಕು, ಅವಾಗ ಎಲ್ರಿಗೂ ಒಳ್ಳೇದಾಗೋ ಲೆಕ್ಕ ಅದು ಆಕ್ಚುಲಿ. ಕರೆಕ್ಟ್ ಸರ್. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಟ್ರೇಲರ್ ನಿಮ್ಗೆ ಹೆಂಗ ಅನ್ಸ್ತು? ಟ್ರೇಲರ್ ಬಗ್ಗೆ ಭಾಳ ಚೆನ್ನಾಗಿ ಆಗಿದೆ. ಟ್ರೇಲರ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಪಿಕ್ಚರ್ ಭಾಳ ಹಿಟ್ ಆಗ್ಬೋದು ಅಂತೇಳಿ. 100% ಗೆಲ್ಲುತ್ತದೆ ಚಿತ್ರ. ಅದಕ್ಕೆ ಎಲ್ಲರೂ ಬಂದು ಚಿತ್ರವನ್ನು ನೋಡಿರಿ. ಒಂದು ಲವ್ ಸ್ಟೋರಿ ಇದೆ. ಸೂಪರ್. ಎಲ್ಲರಿಗೂ ನಮಸ್ಕಾರ. ಕ್ರಿಸ್ಮಸ್ ಹಾಗೂ ಬರುವ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಸೂರ್ಯ ಸಿನಿಮಾ ಟ್ರೇಲರ್ ಬಂದಿದೆ. January 15 ರಿಲೀಸ್ ಆಗುತ್ತದೆ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಹಾರೈಸಬೇಕು. ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಸಾಗರ್ ಅವರು ಫಸ್ಟು ಒಂದು ಬಜೆಟ್ ಕೊಟ್ಟಿದ್ರು ನಮಗೆ. ಅದೇ ಆಮೇಲೆ ಅವ್ರಿಗೆ ಅದು ಕೊಟ್ಟಾಗ ನನಗೆ ನಂತರ ಆದ್ಮೇಲೆ ಜಾಸ್ತಿ ಆಗಿತ್ತು. ಅದು ಜಾಸ್ತಿ ಆಯ್ತು ಕಾರಣ ಇವಾಗ ಟ್ರೇಲರ್ ನೋಡಿದ್ಮೇಲೆ ದುಡ್ಡು ಎಲ್ಲೂ ಹೋಗಿಲ್ಲ. ಕರೆಕ್ಟ್ ಆಗಿ ಹೌದಲ್ಲ, ಥಿಯೇಟರ್ ಮುಂದೆ ಇದೆ ಅನಿಸ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನು ಸಾಕಷ್ಟು ಜನ ಗಟ್ಟಿ ಕಲಾವಿದರ ತಂಡ ಇದೆ ಅಂತ ಹೇಳ್ತಾ ಇದ್ದೆ ನಾನು. ಬಹಳ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಗಳ ಜೊತೆಗೆ ಒಂದಷ್ಟು ಜನ ತುಂಬಾ ಹೋಪ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಅದರಲ್ಲಿ ಕಿರಣ್ ಕುಮಾರ್ ಅವರು ಹಾಗೆ ವಸಂತ್ ಅವರು ವೇದಿಕೆ ಮೇಲೆ ಬರಬೇಕು. ವಸಂತ್ ಕುಮಾರ್ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. Good evening to everyone. This is my first interview. Actually, I am coming from, I can say it's from Telugu industry. Ellorgu namaskara. I think I said it right. So in this movie, they have given a small supporting villain role, supporting negative role, and I cannot reveal too much because it might be like 4 or 5 scenes, but there is a little important thing which. See, each and every dialogue and each and every scene is important, so I cannot reveal anything, but I can, surprisingly, I can tell a small thing like I am also in love with heroine, but what happened, you should watch it finally. And the character is like almost very crazy. It's like when Sagar sir
tell me. It was like his inner emotions which he cannot express and which he cannot show on the society, and he has transformed it into a character. And when he explained that, it was like there are too many shades to perform. So as it is my first debut in Kannada, I have done a lot of workout for this, and I really thank producer sir, Ravi sir and Benny sir for giving me this opportunity, because I and Sagar sir used to discuss about this character a lot. That time they were actually pitching for some other actor. He's already acted and he's already introduced, but I don't know why Sagar sir was very much confident, and he told, yes, I spoke to the producer and I gave confident that you will prove this character. Then I did my best, and I'm sorry sir, Pramod sir, good evening, Shruti madam, good evening, and Prashant, Harshita, and Pramod Shetty sir we all know, but because he already he was in through films we can see in Telugu, Tamil, but I was little doubtful about madam. So I have a lot of relations here, so I went and asked them, tell me something about Shruti madam. I need to everyone's expression was like yeah, you can clap. So it was like that. So after that I went and saw I checked in Wikipedia, and I thought of memorizing 2 or 3 things if they are, but madam, so many things madam, sorry, I cannot memorize. But we have seen here in trailer only 2-3 shots madam has come, but we can feel that emotion what she has given. That's why she got that name, emotional queen. That one word I so thank you very much, and I expect to get more projects in Kannada, and I think that always that we are not separated by any boundaries. We all belong to Indian films, so I don't have any this is Kannada movie, this is Tamil movie, this is Telugu movie, like that. I believe that we all work for the benefit of taking forward the Indian movie. I think so. And Ravi sir, Benny sir, thank you once again for this opportunity, and Sagar sir, and especially I want to thank my friend Sasta, and who referred me for this character. And thank you for the stage and this opportunity. Thank you everyone. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಾಗರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಈ ಪಾತ್ರ ಯಾರಿಗೂ ಗೊತ್ತಾಗಿಲ್ಲ. ಸ್ಟಾರ್ಟಿಂಗಲ್ಲಿ ರಕ್ತ ಕಕ್ಕಿ ಬಿದ್ನೆಲ್ಲ ಇನ್ಸ್ಪೆಕ್ಟ್ರು, ಅದು ನಾನೇ. ಆ್ಯಂಡ್ ಥ್ಯಾಂಕ್ ಯು, ಫಸ್ಟ್ ನನ್ನೇ ಹಾಕಿದ್ಯಾ. ನನ್ನ ಜೊತೆ ಬಹಳ ವರ್ಷದಿಂದ ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಸಾಗರ್ ಇವತ್ತು ಚಿತ್ರರಂಗಕ್ಕೆ ಕನ್ನಡ ಬೆಳ್ಳಿ ಪರದೆಯಲ್ಲಿ ನಿರ್ದೇಶಕನಾಗಿ ಬಂದಿರೋದು ಬಹಳ ಖುಷಿ, ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಹೊಸ ನಿರ್ಮಾಪಕರು ಬರಬೇಕು, ಆಗ ಕೆಲವು ಹಿಂದೆ ಇರೋ ನಟರು ನಮ್ಮಂಥವ್ರಿಗೆ ಗುರುತಿಸ್ಕೊಳ್ತೀರಾ, ಇಲ್ಲದ್ರೆ ಕೆಲವ್ರು ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಅವ್ರಿಗೆ ಬಿಟ್ಟರೆ ಬೇರೆಯವ್ರನ್ನ ಕರೆಯಲ್ಲ. ನಂದು 30 ವರ್ಷ ಆಯಿತು. ಶ್ರುತಿ ಮೇಡಮ್, ನಿಮ್ಮ ಹತ್ರ ನಾನು ತುಂಬ ಎಕ್ಸೈಟ್ ಆಗಿ ಮಾತಾಡಿದೆ ನಮ್ಮ ಡಬ್ಬಿಂಗ್ ದಿವಸ ಬಂದಾಗ, ನಿಮ್ಮ ಮಗಳು ಅದು ಇದು ಅಂತ. ನಿಮ್ಗೊಂದು ಅದು ಒಳ್ಳೆ ವೇದಿಕೆ ಹಂಚ್ಕೋಬೇಕು. ತಾವು ಕನ್ನಡಕ್ಕೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಹಾಸಿಗೊಬ್ಬ ಮೆಸ್ಸಿಗೊಬ್ಬ, ಆ ಫಿಲ್ಮಲ್ಲಿ ನಾನು ಪಾದಾರ್ಪಣೆ ಮಾಡಿದ್ದೆ ಶಿವಣ್ಣನ ಜೊತೆ. ಸೊ ಇದು ನನ್ನ ಜೊತೆ ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಪ್ರಮೋದ್ ಶೆಟ್ಟಿ ಅವ್ರಿಗೆ ಹೇಳೋ ಹಾಗೆ ಇಲ್ಲ, ಆಲ್ ಗೋಯಿಂಗ್ ಗುಡ್, ಲೆಟ್ಸ್ ಬಿ ಗುಡ್. ಕನ್ನಡಕ್ಕೆ ಒಳ್ಳೆ ಹೊಸ ನಿರ್ದೇಶಕರು ಬರಬೇಕು, ಹೊಸ ನಿರ್ಮಾಪಕರು ಬರಬೇಕು, ಹೊಸ ಕಥೆಗಳು ಬರಬೇಕು. ಮುದ್ದಾದಂಥ ಇಬ್ಬರು ನಾಯಕಿಗೆ ಉತ್ತಮವಾದ ಭವಿಷ್ಯ ಬರಲಿ, ದೇವರು ಕನಕರಿಸಲಿ ಅಂತ ಹೇಳಿ ನನ್ನ ಈ ಪುಟ್ಟ ತೊದಲ ಮಾತಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ವರ್ಗದವರಿಗೂ ನನ್ನ ನಮಸ್ಕಾರಗಳು. ಸೊ ಹಾಗೆ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಸಾಗರ್ ಸರ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕೊಂದು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಾಗರ್ ಸರ್ಗೆ, ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮನ್ನು ಮನು ಸರ್ ಇಬ್ಬರೂ ಕೂಡ ಈ ಆ್ಯಕ್ಷನ್ ಮಾಡಲಿಕ್ಕೆ ನನ್ನ ಕರೆದು, ಸೊ ಒಂದು ಒಳ್ಳೆ ಆ್ಯಕ್ಷನ್ಗೆ ಸ್ಪೇಸ್ ಇರೋವಂಥ ಒಂದು ಸಿನಿಮಾಗೆ ಆ್ಯಕ್ಷನ್ಗೆ ಒಂದು ಜಾಗನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಸೂರ್ಯದೀಪ್ ಪವರ್ ಆಫ್ ಲವ್ ಸಿನಿಮಾದ ನಿರ್ಮಾಪಕರಾದಂಥ ಬಸವರಾಜ್ ಬೆನ್ನಿ ಸರು ಮತ್ತು ರವಿ ಬೆನ್ನಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಕನಸಿನ ಕೂಸನ್ನ ಇಲ್ಲಿವರೆಗೂ ಕೂಡ ತುಂಬ ಜವಾಬ್ದಾರಿಯಿಂದ ಸಾಗರ್ ಸರ್ ಜೊತೆಲಿ ನಡ್ಸ್ಕೊಂಬಂದು, ಸೊ ಈ ಮಟ್ಟಕ್ಕೆ ಒಂದು ಟ್ರೈಲರ್ನ ಲಾಂಚ್ ಮಾಡೋಕ್ಕೆ ಈ ವೇದಿಕೆನ ಒಂದು ಒದಗಿಸ್ಕೊಟ್ಟಂತ ನಿಮಗೆ ಸೊ ದಯಮಾಡಿ ನನ್ನ ಧನ್ಯವಾದಗಳು. ಇದರ ಜೊತೆಲಿ
ಶ್ರುತಿ ಮೇಡಮ್ ಜೊತೆಗೆ ನಾವು ತುಂಬಾ ಎಕ್ಸ್ಪೀರಿಯನ್ಸ್ ಮೇಡಮ್. ಸೊ ಅವ್ರ ಜೊತೆಲಿ ಒಂದು ಆಕ್ಷನ್ ಮಾಡ್ಬೇಕಾದಂತ ಒಂದು ಭಯ ಇತ್ತು ನನಗೆ. ಆಕ್ಚುಲಿ ಒಂದು ಸ್ಟಾರ್ಟಿಂಗ್ ಎಲ್ಲ ಇತ್ತು, ಲಾಸ್ಟ್ ಕ್ಲೈಮ್ಯಾಕ್ಸ್ ರವಿಶಂಕರ್ ಸರ್ ಜೊತೆಲಿ ಸೊ ಭಯ ಆಗ್ತಿತ್ತು. ಬಟ್ ತುಂಬಾ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಪಾತ್ರ ತುಂಬಾ ಒಂದು ತೂಕವಾದಂತ ಒಂದು ಅರ್ಥನ ಕೊಡುತ್ತೆ ಈ ನಮ್ಮ ಸೂರ್ಯದೀಪ್ ಅವರ ಸಿನಿಮಾದಲ್ಲಿ. ಸೊ ಹಾಗಾಗಿ ಪ್ರಮೋದ್ ಸರ್ ನಿಮ್ಗೆ ನಾವು ಎಲ್ಲಾರನ್ನೂ ಹೇಳ್ತಾನೆ ಇರ್ತಾರೆ, ಸೊ ನಾವೇನು ಹಂಗಿಲ್ಲ, ಸಕಲಕ್ಕೆಲ್ಲ ಒಲ್ಲಬರು ಅಂತ ಒಂದೇ ಮಾತು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ನಮ್ಮ ಹೊಸದಾಗಿ ಬಂದಂತ ಪ್ರಶಾಂತ್ ಸಾರು, ಆಮೇಲೆ ಮೇಡಮ್ ಅರ್ಚಿತಾ ಮೇಡಮ್, ನಾಯಕ ನಟರಾಗಿ ನಿಮಗೂ ಕೂಡ ಶುಭಾಶಯನ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರೊಳಗಡೆ ನಮ್ಮ ಆಕ್ಷನ್ ಫಸ್ಟ್ ಆಕ್ಷನ್ ಇಂಟರ್ವ್ಯೂನಲ್ಲಿ ನಮ್ಮ ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋಂಥ ಸರ್, ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ನಮ್ಗೆ ಮನು ಸರ್ಗೆ ಹೇಳಕ್ ಮಾಡ್ತಿದೆ. ಸೊ ಯಾವುದೋ ಒಂದು ಪ್ರತಿಯೊಂದು ಶಾರ್ಟ್ನು ಕೂಡ ಕಂಪೋಸಿಷನ್ ಮಾಡಿದ್ರೆ ನಾವು ಸೊ ಆಗಲ್ಲ ಅನ್ನೋ ಒಂದು ಮಾತೇ ಇಲ್ಲ. ಸೊ ಚೆನ್ನಾಗಿ ಅದ್ಭುತವಾಗಿ ನಮ್ಮ ಕಂಪೋಸಿಷನ್ಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ತೋರಿಸಿದ್ರ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಆಕ್ಷನ್ ನೀವೇ ನೋಡ್ದಂಗೆ ಟ್ರೈಲರ್ ಅಲ್ಲಿ ತುಂಬಾ ಆಕ್ಷನ್ ಇದೆ. ಸೊ ಹಾಗಾಗಿ ನಮ್ಮ ಸಾಗರ್ ಸರ್ ಧನ್ಯವಾದಗಳು ಸರ್. ನಿಮ್ಮ ಪ್ರಯತ್ನ ಸದಾಕಾಲ ಹೀಗೆ ಇರಲಿ. ನಮ್ಮ ನಂದಿ ಸಿನಿಮಾಗೆ ಸದಾಕಾಲ ಯಶಸ್ಸು ಸಿಗ್ಲಿ, ಈ ಕಲಾವಿದರಿಗೆಲ್ಲ ಯಶಸ್ಸು ಸಿಗ್ಲಿ. ನಾವು ಕೂಡ ಇದ್ರೊಳಗಡೆ ಒಂದು ಜರ್ನಿನ ಸ್ಟಾರ್ಟ್ ಮಾಡಿ ಸೊ ಅದ್ಭುತವಾದಂತ ಒಂದು ಸಾಧನೆಗೆ ಈ ವೇದಿಕೆ ಒಂದು ಎಲ್ಲರಿಗೂ ಅವಕಾಶ ಕೊಡ್ಲಿ ಅಂತ ಹೇಳ್ತಾ ನಾನು ಈ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನರಸಿಂಹ ಸರ್. ಮಧು ಸರ್, ಈ ಸಿನಿಮಾದ DOP ಮಾತಾಡಿ ಸರ್. ಇಲ್ಲ ನಮಸ್ತೆ. ಮೊದಲು ನನ್ನ ಸ್ನೇಹಿತ ಸಾಗರ್ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದರೆ ನನಗೆ ಮೊದಲ ಸಲ ಸಿನಿಮಾಗೆ ಅವಕಾಶ ಕೊಟ್ಟಿರೋರು ಅವರು. ಹಾಗೆ ಈ ಸಿನಿಮಾದ ಬೆನ್ನೆಲುಬಾಗಿರೋ ಬೆನ್ನಿ ಬ್ರದರ್ಸ್ ಸರ್, ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಅವರಿಬ್ಬರಿಗೂ ಕೂಡ ಕೃತಜ್ಞತೆ ಹೇಳಬೇಕಾಗಿದೆ. ಆ್ಯಂಡ್ ಮುಖ್ಯವಾದ ನಮ್ಮ ಸೀನಿಯರ್ ನಟರಾದ ಪ್ರಮೋದ್ ಶೆಟ್ಟಿ ಅವರು, ಶ್ರುತಿ ಅಮ್ಮ ಅವರು, ನಮ್ಮ ನಾಯಕಿಯರು, ಇವರುಗಳು, ಆಮೇಲೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸು, ನಮಗೆ ತುಂಬ ಸಾಗರ್ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡಿರುವಂಥ ಎಲ್ಲ ಟೆಕ್ನಿಷಿಯನ್ಸಿಗೂ ಕೃತಜ್ಞತೆ ಹೇಳ್ತಾ, ಇವತ್ತು ಲಾಂಚಿಗೆ ಬಂದಿರೋ ಥರ ನಮ್ಮ ಸಿನಿಮಾದ 100ನೇ ದಿನ ಬಂದು ಎಲ್ಲರೂ ಈ ಥರ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡುವಂಥ ದಿನ ಬರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್, ನಿಮ್ ಕೆಲಸ ತುಂಬಾ ಮಾತಾಡಿದೆ, ಈಗ ನೀವು ಹೇಳಿ. ಕೆಲಸ ಮಾತಾಡುತ್ತೆ, ನಾನು ಸ್ವಲ್ಪ ಕಡಿಮೆ ಮಾತಾಡ್ತೀನಿ. ಪರವಾಗಿಲ್ಲ ಸರ್, ವಿಶ್ ಮಾಡಿ ಟೀಮ್ಗೆ. ಎಲ್ರಿಗೂ ನಮಸ್ಕಾರ. ಸರ್, ನಮಸ್ಕಾರ ಮೇಡಮ್. ಹಾಯ್. ಏನ್ ಮಾತಾಡೋದು? ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ ಸರ್. ಟ್ರೈಲರ್ ಅಲ್ಲೇ ಗೊತ್ತಾಗ್ತಾ ಇದೆ ಒಂದು ಪವರ್ ಪ್ಯಾಕ್ಡ್ ಸಿನಿಮಾ ಅಂತ. ಇಡೀ ತಂಡಕ್ಕೆ ವಿಶ್ ಮಾಡ್ಬೋದು ನೀವು. ಸೂರ್ಯ ಟೀಮ್ಗೆ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ನನಗೂ ಕೂಡ, ನಿಮಗೂ ಕೂಡ. ಥ್ಯಾಂಕ್ ಯು ಸರ್. ಶ್ರೀ ಸರ್, ಮ್ಯೂಸಿಕ್ ಮಾಡಿದವ್ರ ದನಿನೇ ಹೋಗ್ಬಿಟ್ಟಿದೆ ಇವತ್ತು ಸ್ವಲ್ಪ. ಅದು ಈಗ ಒಂದು ರೆಕಾರ್ಡಿಂಗ್ ಹೋಗಿ ಹಂಗಾಗ್ಬಿಟ್ಟಿದೆ. ನೀವು ವಿಶ್ ಮಾಡಿ ಸರ್ ಇಡೀ ತಂಡಕ್ಕೆ. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅಗೇನ್ ಪ್ರೊಡ್ಯೂಸರ್ ಸರ್ಸ್ ಇಬ್ಬರಿಗೂ, ಆ್ಯಂಡ್ ಸರ್, ಇಬ್ಬರನ್ನು ಮೇಡಮ್ ಸೀನ್ಸ್ ನೋಡಬೇಕು ನೀವು. ಸ್ಟಾರ್ಟಿಂಗ್ ಹಿಂಗೆ ಇತ್ತು, ಸೆಕೆಂಡ್ ಹಾಫ್ ನೋಡಿದೆ ನನ್ನ ಕೈ ಹೊಡೆದೋಗ್ಬಿಡುತ್ತೆ, ಆ ಥರ ಹಂಗಿರುತ್ತೆ. ಸರ್ ಹೇಳಂಗೆ ಎಲ್ಲ ಏನು ಮಾಡ್ತಿದ್ದಾರೆ ಸಾರು. ಸರ್, ಐ ಆಮ್ ಕ್ರೇಜಿ ಅಬೌಟ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಹೀರೋಯಿನ್ ಚೆಂದ ಮಾಡಿದ್ದಾರೆ ಅವರು. ಡೈರೆಕ್ಟರ್ ಬಗ್ಗೆ ಹೇಳಂಗೆ ಇಲ್ಲ, ಅವ್ರದ್ದು ಕನ್ನಡ ಮೂವಿನ ತೆಲುಗು ಸ್ಟೈಲಲ್ಲಿ ನನಗೆ ಒಂಥರ ಹಂಗೆ ಜೋಶ್ ಕೊಡ್ತಾ ಇರ್ತಾರೆ. ಫುಲ್ ಜೋಶ್ ಅವರು ಯಾವಾಗಲೂ. ಹಾಗೆ ಇಡೀ ಟೀಮ್ಗೆ ಮಾಸ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ DOP ಸಾರು, ಡೈಲಾಗ್ ಸರ್, ಅಂದ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಓಕೆ ಸರ್. ಟೆಕ್ನಿಷಿಯನ್ಸ್ ಎಲ್ಲರೂ ಮಾತಲ್ಲಿ ಒಂದಂತೂ ಅರ್ಥ ಆಗ್ತಾ ಇದೆ, ಅವರಿಗೆ ಪರ್ಸನಲಿ ಸಿನಿಮಾ ತುಂಬಾ ಇಷ್ಟ ಆಗಿದೆ ಅಂತ. ಧನ್ಯವಾದಗಳು ನಿಮ್ಗೆಲ್ರಿಗೂ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಈ ಸಿನಿಮಾ ಮೂಲಕ. ಥ್ಯಾಂಕ್ ಯು.